Good morning, DXN. My name is Ananda Masri, Bagalkot, Karnataka State. My mobile number is 9242494770. WhatsApp number is 9900913869. ಇವತ್ತಿನ ವಿಡಿಯೋ ನಂದು 203ನೆಯ ವಿಡಿಯೋ. ಅಂದ್ರ ಇಲ್ಲಿವರೆಗೆ ನಾನು 202 ವಿಡಿಯೋಗಳು ಆಗ್ಯಾವ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಡಿಎಕ್ಸನ್ ಕಂಪನಿಯ ಅತ್ಯುತ್ತಮವಾದಂತಹ ಅತಿ ಉಪಯುಕ್ತವಾದಂತಹ ಪ್ರತಿಯೊಬ್ಬರಿಗೂ ಅಂದ್ರೆ ಚಿಕ್ಕವರಿಂದ ವಯಸ್ಸಾದವರವರೆಗೆ ಎಲ್ಲರಿಗೂ ಅವಶ್ಯವಾಗಿ ಬೇಕಾಗಿರ್ತಕ್ಕಂತಹ ಪ್ರಾಡಕ್ಟು ಚವನ್ ದ್ರವ್ಯ. ನಾವೆಲ್ಲ ಚವನ್ ಪ್ರಾಶ್ ಅಂತ ಕೇಳಿವಿ. ಅಂದ್ರ ಚವನ್ ಅನ್ನುವಂತಹ ಒಬ್ಬ ಮುನಿ ಕಂಡು ಹಿಡಿದಂತಹ ಒಂದು ಅದ್ಭುತವಾದಂತಹ ಆಯುರ್ವೇದಿಕ್ ಪ್ರಾಡಕ್ಟ್ ಇದು. ಇದನ್ನ ಬಹಳಷ್ಟು ವರ್ಷಗಳ ಹಿಂದೆನೆ ಚವನ್ ಅನ್ನುವಂತಹ ಒಬ್ಬ ಮುನಿ, ಆಯುರ್ವೇದಿಕ್ ಮುನಿ ಇದನ್ನ ಕಂಡು ಹಿಡಿದ. ಈ ಚವನ್ ಪ್ರಾಶ್ ಅಥವಾ ಚವನ್ ದ್ರವ್ಯ ಅಂತ ಏನದವಲ್ಲ, ಇವು ದೇಹಕ್ಕ ಅತಿ ಉಪಯುಕ್ತವಾದಂತಹ ಎಲ್ಲಾ ರೀತಿಯ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನ ಹೊಂದಿರ್ತಾವ. ಏನ್ರಿ, ಉದಾಹರಣೆಗೆ ನಮ್ಮ ಇಲ್ಲ ಐತ್ ನೋಡ್ರಿ, ಇದಕ್ಕೇನಂತಾರಪ್ಪ ಅಂದ್ರ ಚವನ್ ದ್ರವ್ಯ ಅಂತಾರ ನೋಡ್ರಿ. ಅಂದ್ರ ಚವನ್ ಪ್ರಾಶ್ ಯಾವ ತರ ಐತೆ ಅದೇ ತರ ಇದು ಚವನ್ ದ್ರವ್ಯ ಅಂತ ಹೇಳಿ. ಇದು 1 ಲೀಟರ್ ಇರ್ತದ, 1 ಲೀಟರ್ ಲಿಕ್ವಿಡ್ ಇರ್ತದ. ಸಾಮಾನ್ಯವಾಗಿ ನಾನು ಕೂಡ ಈಗ ಒಂದ್ 20 ವರ್ಷಗಳ ಹಿಂದೆ ಒಂದಷ್ಟು ನೆಗಡಿ ಕಫ ಜಾಸ್ತಿ ಆಗ್ತಾ ಇತ್ತು, ನನಗೆ ಅಲರ್ಜಿಕ್ ಇತ್ತು. ಇಲ್ಲ ಚವನ್ ಪ್ರಾಶ್ ಡಾಬರ್ ಕಂಪ್ನಿದು, ಈ ಡಾಬರ್ ಕಂಪ್ನಿಯವರು ಮತ್ತು ಬೈದ್ಯನಾಥ ಕಂಪ್ನಿಯವರು ಒಳ್ಳೆ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರ ಅವರು. ಆ ಡಾಬರ್ ಕಂಪ್ನಿಯವ್ರದ್ದು ಚವನ್ ಪ್ರಾಶ್ ಬಹಳ ಅದ್ಭುತವಾಗಿತ್ತು. ಆಗಿನ ಟೈಮ್ದಾಗ ನಮಗದು ಬಹಳ ರುಚಿ. ಅವರು ಬಾಯಿಗೆ ರುಚಿ ಹತ್ತುವಂಗ ಲೇಹ್ಯ ಅಂದ್ರೆ ಒಂಚೂರ ಪೇಸ್ಟ್ ತರ ಮಾಡಿರ್ತಾರ, ನಾಲಿಗೆಗೂ ರುಚಿ ಹತ್ತಿತ್ತದು. ಅವರು ಬೆಲ್ಲ ಬಳಸ್ತಾರಂತ ಕಾಣಿಸುತ್ತ ಅದಕ್ಕೆ. ಬೆಲ್ಲ ಆಮೇಲೆ ಎಲ್ಲಾ ತರದ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನು ಅವರು ಬಳಸ್ತಾ ಇದ್ರು. ಅದು ಅದ್ರಾಗ ಲವಂಗ, ದಾಲ್ಚಿನ್ನಿ ಈ ತರ ಅಂದ್ರೆ ಕಫ ನೆಗಡಿ ಇದೆಲ್ಲದಕ್ಕೂ ಸಹಾಯ ಆಗುವಂಥವು. ಅಂದ್ರೆ ವಿಶೇಷವಾಗಿ ಕೋಲ್ಡ್ ಪ್ರಕೃತಿ ಯಾರಿಗಿರ್ತದೆ ಅವರಿಗೆ ಹೆಲ್ಪ್ ಆಗುವಂತಹದ್ದು ಮತ್ತು ಮೈಯೊಳಗ ದೇಹದೊಳಗೆ ಚೈತನ್ಯವನ್ನು ಉಂಟು ಮಾಡ್ತಕ್ಕಂಥದ್ದು ಆ ಚವನ್ ಪ್ರಾಶ್ ಆಗಿತ್ತು. ಆದ್ರೆ ನಮ್ಮ ಡಿಎಕ್ಷನ್ ಕಂಪನಿಯವರು ಚವನ್ ದ್ರವ್ಯ ಅಂತ ತೆಗೆದಾರ. ಇದು ಲಿಕ್ವಿಡ್ ಫಾರ್ಮ್ನಾಗ ಇರ್ತದ, ಮತ್ತೆ ಇದ್ರಾಗ ಬೆಲ್ಲ ಸಕ್ರಿ ಏನು ಹಾಕಿರಲ್ಲ. ಯಾಕಂದ್ರ ಶುಗರ್ ಪ್ರಾಬ್ಲಮ್ ಇದ್ದವರು ಕೂಡ ಇದನ್ನು ಕುಡಿದು ತಮ್ಮ ಪ್ರಕೃತಿ ತಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದ ಇದ್ರೊಳಗ ಬೆಲ್ಲ ಅಥವಾ ಸಕ್ರಿ ಯಾವುದನ್ನು ಹಾಕಿಲ್ಲ. ಅಥವಾ ಸಣ್ಣ ಮಕ್ಕಳಿಗೆ ಏನಾದ್ರು ಇದನ್ನ ಕುಡಿಸ್ಬೇಕಪ್ಪ ಅಂದ್ರೆ, ಬಾಯಿಗೆ ರುಚಿ ಏನಾದ್ರು ನಿಮಗೆ ಬೇಕಪ್ಪ ಅಂದ್ರೆ ಒಂದ್ ಸ್ವಲ್ಪ ಸಾವಯವ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲವನ್ನ ಬೆರೆಸಿಕೊಂಡು ಕುಡಿಬಹುದು. ಅಥವಾ ನಮ್ದೇ ಡಿಎಕ್ಷನ್ ಕಂಪನಿಯ ಬೆಲ್ಲ ಐತೆ, ಬಹಳ ಚಲೋ ಐತಿ, ಬಹಳ ಸುಪೀರಿಯರ್. ಬೆಲ್ಲದಲ್ಲೂ ಕೂಡ ಹೆಮೋಗ್ಲೋಬಿನ್ ಹೆಚ್ಚು ಮಾಡ್ತಕ್ಕಂತಹ ಮತ್ತು ಆಯುರ್ವೇದಿಕ್ ಸಹಾಯ ಮಾಡ್ತಕ್ಕಂತಹ, ಆರೋಗ್ಯದಲ್ಲಿ ಪಚನ ಕ್ರಿಯೆ ಸರಿ ಆಗುವಂತಹ ಶಕ್ತಿಗಳು ಅದ್ರಾಗ ಬೆಲ್ಲದಲ್ಲೂ ಕೂಡ. ಬೆಲ್ಲ ಪರಿಶುದ್ಧವಾಗಿಲ್ಲ ಇವತ್ತಿನ ದಿವಸ, ಅದಕ್ಕೋಸ್ಕರ ಬೆಲ್ಲ ತಿನ್ನಬೇಡ ಅಂತ ಹೇಳ್ತಾರ. ಆದ್ರೆ ನಮ್ಮ ಈ ಪರಿಶುದ್ಧವಾದ ಬೆಲ್ಲ, ಡಿಎಕ್ಷನ್ ಕಂಪನಿ ಬೆಲ್ಲ ಅಥವಾ ಬೇರೆ ಯಾವುದೇ ಕಂಪನಿದು ಒಳ್ಳೆ ಆರ್ಗ್ಯಾನಿಕ್ ಬೆಲ್ಲ ಇತ್ತಂದ್ರೆ ಅದನ್ನ ಇದ್ರೊಳಗೆ ಒಂದ್ ಸ್ವಲ್ಪ ಬೆರೆಸಿ ಕುಡಿಬಹುದು. ಇದ್ರೊಳಗ ಸರಿಸುಮಾರು 24ರಿಂದ 25 ಔಷಧೀಯ ಗುಣಗಳನ್ನ ಉಳ್ಳಂತಹ ಪ್ರಾಡಕ್ಟ್ಗಳು ಇದ್ರಾಗ. ಎಕ್ಸಾಂಪಲ್ ಉದಾಹರಣೆಗೆ ಒಂದ್ 4 ಓದಿ ಬಿಡ್ತೀನಿ ನಾನು. ನೋಡ್ರಿ, ದಶಮೂಲ ಅಂತ ಐತಿ ಇದ್ರಾಗ, ದಶಮೂಲ ಪೌಡರ್. ಆಮೇಲೆ ಎಷ್ಟಿ ಮಧು ಅನ್ನುವಂತ ಪೌಡರ್ ಐತಿದ್ರಾಗ. ಆಮೇಲೆ ಅಶ್ವಗಂಧ ಐತಿದ್ರಾಗ. ಮತ್ತ ಸತಾವರಿ ಅಂತ ಐತಿ, ಸತಾವರಿ ಪೌಡರ್. ಆಮೇಲೆ ಇಲಾಚಿ ಪೌಡರ್ ಐತಿ. ಆಮೇಲೆ ಬಹಳದವು
ತಾಮ್ಲಪತ್ರ ಈ ತರ ಬೇರೆ 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 ಸುಮಾರು ಪಿಪ್ಪಲ್ ಪೌಡರು, ಕ್ಲವ್ ಪೌಡರು, ಆಮ್ಲ ಜ್ಯೂಸು ಬಹಳ ಅದಾವು. ಅವೆಲ್ಲ ನಮ್ಮ ದೇಹಕ್ಕೆ ಅತಿ ಅವಶ್ಯವಾಗಿ ಬೇಕಾಗಿರುವಂಥವು. ನಮ್ಮ ದೇಹವನ್ನ ಚೈತನ್ಯ ಪೂರ್ವಕವಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಬಹಳ ಉಪಯೋಗ ಆಗತ್ತೆ ಇದು. ಅದಕ್ಕ ಈ ನಮ್ಮ ಡಿಎಕ್ಷನ್ ಚವನ ದ್ರವ್ಯವನ್ನ ಸೇವನೆ ಮಾಡೋದು ಬಹಳ ಮುಖ್ಯ ಇತ್ತು ನೋಡ್ರಿ. ಅದನ್ನು ಹೇಳುವ ಸಲುವಾಗಿ ಇವತ್ತ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ಬೆಲೆ ನಿಮಗ ಬಹಳ ಅನಿಸ್ಬಹುದು, ಬಟ್ ಅಂತ ಪರಿ ಏನು ಭಯಂಕರ ಇಲ್ಲ. ಇದು 1 ಲೀಟರ್ ಇರ್ತದ ಏನ್ರಿ, 1 ಲೀಟರ್ ಇರ್ತದ. ಇದ್ರ ಬೆಲೆ ನೋಡ್ರಿ 940 ರೂಪಾಯಿ ಐತಿ. ಇದ್ರ ಬೆಲೆ 940 ರೂಪಾಯಿ ಐತೆ. ಬಟ್ ಇದು ಕೆಲಸವನ್ನ ಮಾಡೋದು ನೋಡಿದ್ರ ಸರ್ವಸಾಧಾರಣ ಯಾರ ಒಬ್ರು ಇದನ್ನ 3 ರಿಂದ 4 ಲೀಟರ್ ಆಗುವವರೆಗೂ ಪ್ರತಿನಿತ್ಯ ಇದ್ರ ಮೇಲೆ ಒಂದು ಟೋಪನ್ ಇರ್ತದ, ಒಂದು ಬೂಚ್ ಇರ್ತದ. ಸರ್ವಸಾಧಾರಣ ಈ ಬೂಜಿನ ಒಂದು 10 ರಿಂದ 15 ml ಹಿಡಿತದ. ಇದನ್ನ ಚೆನ್ನಾಗಿ ಶೇಕ್ ಮಾಡಿ ಅದನ್ನ ಏನೈತೆ ಕುಡಿಬಹುದು. ಇಲ್ಲ ಇದನ್ನೊಂದು 15 ml ಒಂದು 15 ml ನೀರ್ ಮಿಕ್ಸ್ ಮಾಡಿ ಅಲಗಾಡಿಸಿ ಶೇಕ್ ಮಾಡಿ ಕುಡಿಬಹುದು. ಇದನ್ನ ಬೆಳಗ್ಗೆ ಸಾಯಂಕಾಲ ಈ ತರ ಒಂದು 15 ರಿಂದ 20 ml ಬೆಳಗ್ಗೆ, 15 ರಿಂದ 20 ml ಸಾಯಂಕಾಲ ನೀವು ಕುಡಿತಾ ಹೋದ್ರಿ ಅಂದ್ರೆ ಒಂದು 3 ರಿಂದ 4 ಬಾಟಲ್ ಖಾಲಿ ಆಗೋದ್ರೊಳಗಾಗಿ ನಿಮಗ್ ಗೊತ್ತಾಗ್ತದೆ ನನ್ನ ದೇಹದಲ್ಲಿ ಚೈತನ್ಯ ಬರ್ತಾ ಇದೆ, ನನ್ನ ದೇಹದಲ್ಲಿ ಶಕ್ತಿ ಬರ್ತಾ ಇದೆ. ಆಮೇಲೆ ಇದ್ರದ್ದು ಇನ್ನೊಂದು ಅತ್ಯಂತ ಮಹತ್ವದ ಕೆಲಸ ಏನು ಅಂದ್ರ ನನ್ನ ಸ್ಕ್ರೀನ್ ಹಿಂದ್ಗಡೆ ಐತ್ ನೋಡ್ರಿ, ಏನೈತ್ರಿ, ನಮ್ಮ ತ್ರಿದೋಷವನ್ನ ಇದು ಬ್ಯಾಲೆನ್ಸ್ ಮಾಡ್ತದೆ ನೋಡ್ರಿ. ನಮ್ಮ ದೇಹಕ್ಕ ಇರ್ತಕ್ಕಂತಹ ತ್ರಿದೋಷಗಳು ಏನದಾವಲ್ಲ, ಆ ತ್ರಿದೋಷಗಳನ್ನ ಬ್ಯಾಲೆನ್ಸ್ ಮಾಡ್ತದೆ. ವಾತ, ಪಿತ್ತ, ಕಫ ಇದ್ರೊಳಗೆ ಯಾವ್ದಾದ್ರು ಒಂದು ಹೆಚ್ಚಾದ್ರೂ ಕೂಡ ನಮಗ ಉಪಜೀವನ ಮಾಡೋದು ಬಹಳ ಕಷ್ಟ ಆಗ್ತದೆ. ಕಫ ಹೆಚ್ಚಾದ್ರೆ ಕೆಮ್ಮು, ನೆಗಡಿ ಬಹಳ ತ್ರಾಸ ಆಗ್ತದೆ. ಒಂದಲ್ಲ ಹಲವಾರು ತ್ರಾಸು. ಆಮೇಲೆ ಪಚನ ಕ್ರಿಯೆ ಕಡಿಮೆ ಆಗ್ತದೆ. ಕೋಲ್ಡ್ ಅಲರ್ಜಿಕ್ ಪ್ರಾಬ್ಲಮ್ ಇದ್ದವ್ರಿಗೆ ಪಚನ ಕ್ರಿಯೆ ಕಡಿಮೆ ಆಗ್ತದೆ, ಊಟ ಕಡಿಮೆ ಹೋಗ್ತದೆ. ಕೋಲ್ಡ್ ಅಲರ್ಜಿ ಪ್ರಾಬ್ಲಮ್ಗಳು ಬರ್ತಾವು. ಬಟ್ ಈ ಚವನ ದ್ರವ್ಯವನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಅದೆಲ್ಲ ಸರಿ ಹೋಗ್ತದೆ. ಇನ್ನು ಕೆಲವರಿಗೆ ವಾತ ಹೆಚ್ಚಾಗಿರ್ತದ, ಮೈಯೆಲ್ಲ ಹರಿತದ, ಕೈಕಾಲು ಹರಿತಾವು, ಬಹಳ ತ್ರಾಸ ಆಗ್ತದೆ, ಅವ್ರಿಗೊಂದು ರೀತಿ ಸಮಸ್ಯೆ. ಇನ್ನು ಪಿತ್ತ ಹೆಚ್ಚಾದ್ರೆ ಅದು ತ್ರಾಸೇನೆ, ಅದು ಇನ್ನೂ ತ್ರಾಸ. ಈ 3 ದೋಷಗಳಲ್ಲಿ ಎಸ್ಪೆಷಲಿ ಪಿತ್ತ ಇನ್ನೂ ಕಷ್ಟದಾಯಕ. ಅದಕ್ಕ ಇವು ಯಾವರ ಒಂದ್ ಹೆಚ್ಚಾದ್ರೆ, ಈ ಏನು 3 ಅದಾವಲ್ಲ, ಈ 3ರಲ್ಲಿ ಯಾವ್ದಾದ್ರು ಒಂದ್ ಹೆಚ್ಚಾದ್ರೂ ಕೂಡ ನಮಗ ಕಷ್ಟ ಆಗ್ತದೆ. ಆದ್ರೆ ಆ 3ನ್ನು ಬ್ಯಾಲೆನ್ಸ್ ಮಾಡುವಂತಹ ಅದ್ಭುತ ಶಕ್ತಿ ಈ ಚವನ ದ್ರವ್ಯಕ್ಕೆ ಐತ್ ನೋಡ್ರಿ. ಅದಕ್ಕಂತಲೇ ನಮ್ಮ ಹಿಂದ್ಗಡೆ ಕೊಟ್ಟಾರ ನೋಡ್ರಿ, ನನ್ನ ಹಿಂದ್ಗಡೆ ಚವನ್ ದ್ರವ್ಯ ಒಂದು ಬಾಟಲ್ ಅದ, ಅದ್ರ ಜೊತೆಗೆ ಇದನ್ನು ಕೊಟ್ಟಾರ ನೋಡ್ರಿ. ಅಂದ್ರೆ ಈ ವಾತ, ಪಿತ್ತ, ಕಫ 3ನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಅದ್ಭುತ ಶಕ್ತಿ ನಮ್ಮ ಈ ಚವನ್ ದ್ರವ್ಯಕ್ಕೆ ಐತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀನಿ. ಮತ್ತೆ ಇದನ್ನ ನಾವು ಕೂಡ ಯೂಸ್ ಮಾಡೀವಿ, ಬಳಕೆ ಮಾಡಿದೀವಿ. ಬಹಳ ಚಲೋ ಅದ, ಒಳ್ಳೆ ರಿಸಲ್ಟ್ ಅದ, ತಗೋಬೇಕು. ಆರಾಮ್ ಇರುವುದು ಅಂದ್ರೆ ಬಹಳ ಕಷ್ಟ ಅದ ನೋಡ್ರಿ. ಆರಾಮ್ ತಪ್ಪುದು ಬಹಳ ತಗೋದಿಲ್ಲ ಇವತ್ತಿನ ದಿವಸ. ಯಾಕಂದ್ರ ಆರಾಮ್ ತಪ್ಪಲಿಕ್ಕೆ ಅಥವಾ ರೋಗಗಳು ಬರ್ಲಿಕ್ಕೆ ಅಗದಿ ಸರಳ ಮಾರ್ಗಗಳದಾವ ನಮಗೆ ಇವತ್ತಿನ ದಿವಸ. ಯಾಕಂದ್ರ ಆಹಾರದಾಗ ಕಲಬೆರಕೆ, ಆಹಾರದೊಳಗ ಕೆಮಿಕಲ್ಲು, ಆಹಾರದೊಳಗ ಯಾವುದೇ ರೀತಿ ಪರಿಶುದ್ಧತೆ ಉಳಿದಿಲ್ಲ ಇವತ್ತಿನ ದಿವಸ. ಈ ಒಂದ್ 50-60 ವರ್ಷದಿಂದ ಆಹಾರಗಳು ಹೇಗ ಆರ್ಗ್ಯಾನಿಕ್ ಆಗಿದ್ದು ಹಾಗಿಲ್ಲ ಇವತ್ತಿನ ದಿವಸ. ಆಮೇಲೆ ನಾವು ಕುಡಿತಕ್ಕಂತ ನೀರು ಸಮಸ್ಯಾತ್ಮಕ ಐತೆ. ನೀರಿನೊಳಗೂ ಕೂಡ ಬರೀ ಏನಂತಾರ ಫಿಲ್ಟರ್ ವಾಟರ್ ಅಂತ ಹೇಳಿ ನಾವು ಬರೀ ಶುದ್ಧವಾದ ನೀರನ್ನ ಕುಡಿತಾ ಇದ್ದೀವಿ. ಆದ್ರ ಆರೋಗ್ಯಕರ ನೀರನ್ನ ಕುಡಿತಾ ಇಲ್ಲ. ನಾವು ಆರೋಗ್ಯಕರ ನೀರನ್ನ ಕುಡಿದ್ರೆ ಮಾತ್ರ ಸರಿ ಹೋಗ್ತದ, ಇಲ್ಲ ಅಂದ್ರ ಈ ಶುದ್ಧವಾದ ನೀರಿನ ಹೆಸರಿನೊಳಗ ನಾವು ಆರೋಗ್ಯವನ್ನ ಕೆಡಿಸಿಕೊಳ್ತಾ ಇದ್ದೀವಿ. ಇವತ್ತಿನ ದಿವಸ ಹಲವಾರು ಕಾರಣಗಳಿಗೆ, ಹಲವಾರು ರೋಗಗಳಿಗೆ ಈ ನೀರು ಕೂಡ ಒಂದು ಕಾರಣ ಆಗಿದೆ. ಆಮೇಲೆ ಆಮ್ಲಜನಕ ಗಾಳಿ ಒಳಗೆ ಸರಿಯಾಗಿ ಸಿಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಎಲ್ಲ ಈಗ ನೋಡ್ರಿ ವೆಹಿಕಲ್ಸ್ ಎಲ್ಲ ಬಹಳ ಆಗಿಬಿಟ್ಟವು. ವಾತಾವರಣದಲ್ಲಿ ವೆಹಿಕಲ್ಗಳು ಬಹಳ ಆಗ್ಯಾವು, ಫ್ಯಾಕ್ಟ್ರಿಗಳು ಬಹಳ ಆಗ್ಯಾವು, ಆಮೇಲೆ ಬೇಜವಾಬ್ದಾರಿತನ ಬಹಳ ಆಗ್ಯದ. ಹೀಗಾಗಿ ಸರಿಯಾದ ಆಮ್ಲಜನಕ ಕೂಡ ನಮ್ಮ ದೇಹಕ್ಕೆ ಸಿಗದೇ ಇದ್ದದ್ರಿಂದ ನಾವು ಬೇಗನೆ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದೀವಿ. ಇವತ್ತಿನ ದಿವಸ ಅನಾರೋಗ್ಯಕ್ಕೆ ಒಳಗಾಗಬಾರ್ದು, ನಾವು ಆರೋಗ್ಯಕರವಾಗಿರ್ಬೇಕು, ಚೈತನ್ಯ ಪೂರ್ವಕವಾಗಿರ್ಬೇಕು ಅನ್ನೋ ಉದ್ದೇಶ ಯಾರಿಗಾದ್ರೂ ಇದ್ರೆ
ದಯವಿಟ್ಟು ನನಗೆ ಏನಾದ್ರು ಡೌಟ್ ಇದ್ರೆ ಕೇಳಿ, ನಮ್ಮ ಕಮೆಂಟ್ ಬಾಕ್ಸ್ ನೊಳಗ ಡೌಟ್ ಗಳನ್ನ ಹಾಕ್ರಿ, ನಾನು ಆ ಡೌಟ್ ಗಳಿಗೆ ಕ್ಲಿಯರ್ ಮಾಡ್ತೀನಿ. ಬೇಕಾದ್ರೆ ಡೈರೆಕ್ಟ್ ಬಂದು ಭೇಟಿಯಾಗಿ ತಾವು ಸಮಸ್ಯೆಗಳನ್ನ ಕೇಳಿ ತಿಳ್ಕೋಬಹುದು. ಈ ಚ್ಯವನ್ ದ್ರವ್ಯ ಅನ್ನೋದನ್ನ ತಾವು ಸೇವನೆ ಮಾಡುವುದು ಬಹಳ ಒಳ್ಳೇದು ಅನ್ನುವಂತ ಮಾತನ್ನ ಹೇಳ್ತಾ ನಾನು ಇವತ್ತಿನ ದಿವಸ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.